Hello and welcome back to my channel. Today I am going to Kudlani Doddi Falls, which is near to Kanakpura. It is located about 80 kilometers from Bangalore. This falls was known as Secret Falls of Bangalore, but now it is no more a secret. So weekend will be fully flooded by tourists. ನಮಸ್ಕಾರ, ಎಲ್ರಿಗೂ ನನ್ನ ಚಾನಲ್ ಸ್ವಾಗತ. ಇವತ್ತು ನಾನು ಕೂಡ್ಲಾನಿ ದೊಡ್ಡಿ ಫಾಲ್ಸ್ಗೆ ಹೋಗ್ತಾ ಇದ್ದೀನಿ. ಸೊ ಈ ಫಾಲ್ಸು ಬೆಂಗಳೂರಿಂದ ಸುಮಾರು 80 ಕಿಲೋಮೀಟ್ರ್ ದೂರದಲ್ಲಿದೆ. ಈ ಫಾಲ್ಸ್ನ ಸೀಕ್ರೆಟ್ ಫಾಲ್ಸ್ ಆಫ್ ಬ್ಯಾಂಗ್ಳೂರ್ ಅಂತ ಕರಿತಾ ಇದ್ರು, ಬಟ್ ಈಗ ಅದು ಸೀಕ್ರೆಟ್ ಫಾಲ್ಸ್ ಅಲ್ಲ. ಎಂತಕ್ಕಂದರೆ ತುಂಬ ಜನ ಟೂರಿಸ್ಟ್ ಬರ್ತಾರೆ ವೀಕೆಂಡ್. ದಿಸ್ ಫಾಲ್ಸ್ ಕಮ್ಸ್ ಅಂಡರ್ ಫಾರೆಸ್ಟ್ ಲಿಮಿಟ್ಸ್, ಸೊ ದಟ್ ಈಸ್ ವೈ ಇಟ್ ವಾಸ್ ಬ್ಯಾನ್ಡ್ ಫಾರ್ some days, but right now again they are allowing, and it is excellent falls where you can enjoy in water. ಈ ಫಾಲ್ಸು ಫಾರೆಸ್ಟ್ ರೇಂಜ್ ಲಿಮಿಟ್ಸ್ ಕೆಳಗಡೆ ಬರುತ್ತೆ. ಸೊ ರೀಸೆಂಟ್ಲಿ ತುಂಬ ಜನ ಟೂರಿಸ್ಟ್ ಬರ್ತಾ ಇದ್ದಾರೆ ಅಂತ ಸ್ವಲ್ಪ ದಿನ ಬ್ಯಾನ್ ಮಾಡಿದರು ಈ ಪ್ಲೇಸ್ನ, ಬಟ್ ಈಗ ಮತ್ತೆ ಅಲೋ ಮಾಡ್ತಾ ಇದ್ದಾರೆ. ಫಾಲ್ಸ್ ಸ್ವಲ್ಪ ಚಿಕ್ಕದಾದರೂ ಫೋರ್ಸ್ ತುಂಬ ಇದೆ ಮತ್ತು ಆಟ ಆಡೋಕ್ಕೆ ತುಂಬ ಚೆನ್ನಾಗಿರುತ್ತೆ. I'm stopping here for breakfast. So I'm in Kanakpura. This is a famous hotel in Kanakpura known as Vasu Hotel. This place serves some yummy dosa and also coffee will be very good. ಸದ್ಯಕ್ಕೆ ಕನಕ್ಪುರದ ಹತ್ರ ಇದ್ದೀನಿ. ತಿಂಡಿ ತಿನ್ನೋಣ ಅಂತ ಸ್ಟಾಪ್ ಮಾಡಿದ್ದೀನಿ. ಬಹುಶಃ ತುಂಬ ಜನಕ್ಕೆ ಗೊತ್ತಿರ್ಬೋದು, ಕನಕ್ಪುರದಲ್ಲಿ ಫೇಮಸ್ ಹೋಟ್ಲ್ ಇದು ವಾಸು ಹೋಟೆಲ್ ಅಂತ. ಈ ಜಾಗದಲ್ಲಿ ದೋಸೆ ತುಂಬ ಚೆನ್ನಾಗಿರುತ್ತೆ, ಕಾಫಿ ಕೂಡ ಚೆನ್ನಾಗಿರುತ್ತೆ. ನೀವು ನೋಡ್ತಾ ಇರೋಂಗೆ ತುಂಬ ಜನ ಇದ್ದಾರೆ ಆಲ್ರೆಡಿ. ಸೊ ಜಾಗನೂ ಇಲ್ಲ ಒಳಗಡೆ ಹೋಗೋದಕ್ಕೆ. ಸೊ ಅಷ್ಟು ರಶ್ ಇರ್ತಾರೆ ವೀಕೆಂಡ್ಸ್ ಹೋದರೆ, ಬಟ್ ದೋಸೆ ತುಂಬ ಚೆನ್ನಾಗಿರುತ್ತೆ. As expected, the place is already crowded. I just can't wait to have masala dosa here. I think I have to wait at least 15 to 20 minutes to put my hand on ಮಸಾಲೆ ದೋಸೆ. ಕೊನೆಗೆ ಮಸಾಲೆ ದೋಸೆ ಸಿಕ್ತು, ತುಂಬ ಚೆನ್ನಾಗಿತ್ತು. ಬಟ್ ನೀವು ಇದನ್ನು CTR, ಜನತಾ ಹೋಟೆಲ್ ಅಥವಾ ವಿದ್ಯಾರ್ಥಿ ಭವನ್ ರೇಂಜಿಗೆ ಕಂಪೇರ್ ಮಾಡೋಕ್ಕಾಗಲ್ಲ, ಬಟ್ ಚೆನ್ನಾಗಿದೆ. ಫೈನಲಿ ಐ ಗಾಟ್ ಮಸಾಲೆ ದೋಸೆ ಆಫ್ಟರ್ ವೇಟಿಂಗ್ ಫಾರ್ ಅಬೌಟ್ 20 minutes. It was really good, but you can't compare this to the lights of CTR, Janta Hotel or Vidyarthi Bhavan. ಆಲ್ಮೋಸ್ಟ್ ರೀಚ್ ಆಯಿತು. ಇನ್ನೊಂದು 2 ಕಿಲೋಮೀಟರ್ ಅಂತ ತೋರಿಸ್ತಾ ಇದೆ. ಸೊ ಆಲ್ಮೋಸ್ಟ್ ರೀಚ್ ದ ಪ್ಲೇಸ್. ಅನದರ್ 2 kilometers ಟು ಗೋ.
ಸೊ ನೀವು ನೋಡ್ತಾ ಇರೋಂಗೆ ಆಲ್ರೆಡಿ ಕಾರ್ಸ್ ಇಲ್ಲಿ ಪಾರ್ಕ್ ಆಗಿವೆ. ಆ್ಯಸ್ ಯು ಕ್ಯಾನ್ ಸಿ ಸಮ್ ಕಾರ್ಸ್ ಆರ್ ಪಾರ್ಕ್ಡ್ ಓವರ್ ಹಿಯರ್. ಸೊ ದಿಸ್ ಇಸ್ ದ ಲಾಸ್ಟ್ ಪಾಯಿಂಟ್. ಇದೇ ಲಾಸ್ಟ್ ಪಾಯಿಂಟು. ಕಾರ್ಸ್ ಇಲ್ಲಿ ತನಕ ಮಾತ್ರ ಬರೋಕ್ಕಾಗೋದು, ಇದ್ರ ಮುಂದೆ ಇನ್ನು ಬೈಕ್ ಮಾತ್ರ ಹೋಗೋಕ್ಕಾಗುತ್ತೆ. ಸೊ ದಿಸ್ ಇಸ್ ದ ಲಾಸ್ಟ್ ಪಾಯಿಂಟ್ ಟಿಲ್ ವೇರ್ ಕಾರ್ಸ್ ಕ್ಯಾನ್ ಕಮ್. ಫ್ರಮ್ ಹಿಯರ್ ಓನ್ಲಿ ಬೈಕ್ಸ್ ಕ್ಯಾನ್ ಗೋ ಅಂಟಿಲ್ ಫರ್ದರ್. ಸೊ ರೋಡ್ ತುಂಬ ಚಿಕ್ಕದು, ಆ್ಯಕ್ಚುಲಿ ರೋಡೇ ಇಲ್ಲ, ಒಂಥರ ಆಫ್ ರೋಡಿಂಗ್ ಥರ ಇದು. ಸೊ ಅಲ್ಲಲ್ಲಿ ಕೆಸರಿದೆ, ಸ್ವಲ್ಪ ಹುಷಾರಾಗಿ ಹೋಗಬೇಕು. ಆ್ಯಕ್ಚುಲಿ ದೇರ್ ಈಸ್ ನೋ ರೋಡ್, ಸೊ ದಿಸ್ ಇಸ್ ಜಸ್ಟ್ ಎ ವಾಕೇಬಲ್ ಪಾತ್. ಸೊ ಯು ಹ್ಯಾವ್ ಟು ಬಿ ಜಸ್ಟ್ ಕೇರ್ಫುಲ್, ಇಟ್ ಈಸ್ ಕೈಂಡ್ ಆಫ್ ಸ್ಲಿಪ್ಪರಿ. ಇಲ್ಲಿಂದ ಆಫ್ ರೋಡ್ ಫನ್ ಶುರು ಆಗುತ್ತೆ. ಸೊ ನೀವು ನೋಡ್ತಾ ಇರೋಂಗೆ ರೋಡೇ ಇಲ್ಲ, ಒಳ್ಳೆ ಮಜಾ ಬರುತ್ತೆ ಇಲ್ಲಿಂದ ಓಡ್ಸೋಕ್ಕೆ. ಟೈರ್ ಸ್ವಲ್ಪ ಚೆನ್ನಾಗಿದ್ರೆ ಆರಾಮಾಗಿ ಹೋಗುತ್ತೆ ಗಾಡಿ. ದಿ ಆ್ಯಕ್ಚುಲ್ ಆಫ್ ರೋಡ್ ಫನ್ ಸ್ಟಾರ್ಟ್ಸ್ ಹಿಯರ್. ಸೊ ಆ್ಯಸ್ ಯು ಕ್ಯಾನ್ ಸಿ ದೇರ್ ಇಸ್ ನೋ ರೋಡ್ ಎಟ್ ಆಲ್. ಸೊ ದಿಸ್ ಇಸ್ ಜಸ್ಟ್ ಎ ವಾಕೇಬಲ್ ಪಾತ್. So if tires are good enough, then bike can go easily. There are some parts in the front where it is difficult. Let's see how it goes. ಮುಂದೆ ಸ್ವಲ್ಪ ಕಷ್ಟ ಇದೆ ಅಂತ ಒಂದಷ್ಟು ಜನ ಹೇಳಿದ್ರು. ಸೊ ನೋಡಬೇಕು ಗಾಡಿ ಎಲ್ಲಿ ತನಕ ಆರಾಮಾಗಿ ಹೋಗುತ್ತೆ ಅಂತ. ಬಟ್ ಒಳ್ಳೆ ಮಜಾ ಬರುತ್ತೆ ಈ ಥರ ರೋಡೇ ಇಲ್ದಿರೋ ಜಾಗದಲ್ಲಿ ಓಡ್ಸೋಕ್ಕೆ ಗಾಡಿನ. ಸ್ವಲ್ಪ ದೂರದಲ್ಲೆಲ್ಲೋ ನೀರು ಸಿಗುತ್ತೆ, ನೀರು ಹರಿತಾ ಇರುತ್ತೆ. ಸೊ ಅಲ್ಲಿ ನೀರು ಹರಿತಾ ಇರೋ ಜಾಗನ ಕ್ರಾಸ್ ಮಾಡಬೇಕು ಬೈಕಲ್ಲಿ. ಸೊ ಅಲ್ಲಿ ಸಖತ್ತಾಗಿರುತ್ತೆ ಅಂದ್ಕೊಂಡಿದ್ದೀನಿ. ಆ್ಯಕ್ಚುಲಿ ದೇರ್ ಇಸ್ ಎ ಪ್ಲೇಸ್ ವೇರ್ ವಾಟರ್ ಫ್ಲೋಸ್, ಐ ಹ್ಯಾವ್ ಟು ಕ್ರಾಸ್ ದಟ್ ಇನ್ ದ ಬೈಕ್. ಸೊ ಐಮ್ ಆ್ಯಕ್ಚುಲಿ ವೇಟಿಂಗ್ ಫಾರ್ ದಿಸ್. ಐ ಥಿಂಕ್ ದಿಸ್ ಇಸ್ ದ ಪ್ಲೇಸ್. ಸೊ ಜಾಗ ಬಂದಾಯ್ತದು, ಇದೇ ಆ ಜಾಗ. ಸೊ ಇಲ್ಲಿ ನಾವು ಬೈಕಿಂದ ಜಾಗನ ಕ್ರಾಸ್ ಮಾಡಬೇಕು. ನನ್ನ ಮೊಬೈಲ್ನ ಒಬ್ಬರು ಕೊಟ್ಬಿಟ್ಟು ರೆಕಾರ್ಡ್ ಮಾಡೋಕ್ಕೆ ಹೇಳಿದ್ದೀನಿ. ಆ್ಯಕ್ಚುಲಿ ಐ ಹ್ಯಾವ್ ಗಿವನ್ ಮೈ ಮೊಬೈಲ್ ಟು one guy over there and asked him to record. So iday ಅವರು ರೆಕಾರ್ಡ್ ಮಾಡಿದ್ದ ಫುಟೇಜ್. ಸೊ ದಿಸ್ ಇಸ್ ವಾಟ್ ಇಟ್ ಲುಕ್ಸ್ ಆ್ಯಕ್ಚುಲಿ. I just thanked him and further continuing my journey. ಅವ್ರಿಗೆ ಥ್ಯಾಂಕ್ಸ್ ಹೇಳ್ಬಿಟ್ಟು ಜರ್ನಿನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಸೊ ನೀವು ನೋಡ್ತಾ ಇರೋಂಗೆ ತುಂಬ ಗಾಡಿಗಳಿದೆ. ಯು ಕ್ಯಾನ್ ಸಿ ಟೂ ಮೆನಿ ವೆಹಿಕಲ್ಸ್ ಆರ್ ಆಲ್ರೆಡಿ ಹಿಯರ್. ಮತ್ತು ಕೆಲವ್ರು ನಡ್ಕೊಂಡು ಹೋಗ್ತಾ ಇದ್ದಾರೆ. ಆಸ್ ಯು ಕ್ಯಾನ್ ಸಿ ಸಮ್ ಪೀಪಲ್ ಆರ್ ವಾಕಿಂಗ್ ಆ್ಯಕ್ಚುಲಿ. ಸೊ ಬಟ್ ಒಳ್ಳೆ ಮಜಾ ಬರ್ತಾ ಇದೆ. ಇಟ್ ಈಸ್ ಆ್ಯಕ್ಚುಲಿ ಐ ಆಮ್ ಎಂಜಾಯಿಂಗ್ ದಿಸ್ ರೈಡ್. ಇಟ್ ಈಸ್ ರಿಯಲಿ ಕೂಲ್ ಆ್ಯಂಡ್ ಫನ್. ಇನ್ನೂ ಎಷ್ಟು ದೂರ ಹೋಗಬೇಕು ಗೊತ್ತಿಲ್ಲ. I don't know still how far I can go, but it is really cool. So actually, if you are in a group and if you have like off-road vehicle, you can bring it here. But still, if you are solo, then it will be difficult while going back actually. ಸೊ ನೀವು ಏನಾದರೂ ಆಫ್ ರೋಡ್ ಬೈಕ್ ಇದ್ದರೆ ನಿಮ್ಮ ಹತ್ರ ತೊಗೊಂಬರ್ಬೋದು, ಇನ್ನೂ ಮುಂದೆ ತನಕ ತೊಗೊಂಡು ಹೋಗ್ಬೋದು. ಬಟ್ ಅದೇ ಸಿಂಗಲ್ ಆಗಿ ಬಂದು ಅಥವಾ ಆಫ್ ರೋಡ್ ಬೈಕ್ ಇಲ್ಲ ಅಂದರೆ ಕಷ್ಟ ಆಗ್ಬೋದು. ಹೋಗೋದಕ್ಕೆ ಹೆಂಗೋ ಮ್ಯಾನೇಜ್ ಮಾಡ್ಕೊಂಡು ಹೊಟ್ಟೋಗ್ಬೋದು. ಬಟ್ ಹತ್ತೋದು ಅದು ಅಲ್ಲೊಂದು 2 ಜಾಗ ಇದೆ, ತುಂಬ ಸ್ವಲ್ಪ ಅಪ್ಪು ಇದೆ, ಸ್ಕಿಡ್ ಆಗ್ಬೋದು ಟೈರ್ಸು ತುಂಬ. ಸೊ ಸ್ವಲ್ಪ ಹುಷಾರಾಗಿರಬೇಕು. ಸೊ ಯು ನೀಡ್ ಟು ಬಿ ಕೇರ್ಫುಲ್ ಆ್ಯಕ್ಚುಲಿ ವೈಲ್ ರಿಟರ್ನಿಂಗ್ ಬ್ಯಾಕ್. ಟೈರ್ಸ್ ಮೇ ಸ್ಲಿಪ್ ಇಫ್ ಯು ಡೋಂಟ್ ಹ್ಯಾವ್ ಗುಡ್ ಗ್ರಿಪ್. ಫೈನಲಿ ಫಾಲ್ಸ್ ರೀಚ್ ಆದೆ. ಆಲ್ಮೋಸ್ಟ್ ಒಂದು 20 ನಿಮಿಷ ವಾಕ್ ಮಾಡಿದೆ ಬೈಕ್ ಪಾರ್ಕ್ ಮಾಡಿದ ಜಾಗದಿಂದ. ಸೊ ಫೈನಲಿ ಐ ರೀಚ್ ದ ಫಾಲ್ಸ್. ಇಟ್ ಟುಕ್ ಅಬೌಟ್ 20 minutes ಟು ವಾಕ್ ಫ್ರಮ್ ದ ಪ್ಲೇಸ್ ವೇರ್ ಐ ಪಾರ್ಕ್ ಮೈ ಬೈಕ್. ಇಟ್ ಈಸ್ ಫುಲ್ಲಿ ಕ್ರೌಡೆಡ್. ತುಂಬ ಜನರು ಬಂದಿದ್ದಾರೆ. ಇಟ್ಸ್ ಬೆಟರ್ ಟು ಅವಾಯ್ಡ್ ಇನ್ ದ ವೀಕೆಂಡ್ಸಲ್ಲಿ ಅವಾಯ್ಡ್ ಮಾಡೋದು ತುಂಬ ಬೆಟರು. ಯಾವ್ದಾದ್ರು ವೀಕ್ ಡೇ ಅರ್ಲಿ ಮಾರ್ನಿಂಗ್ ಬಂದರೆ ಯಾರೂ ಇರೋಲ್ಲ. ಸೊ ಇಫ್ ಯು ಕಮ್ ಆನ್ ಎನಿ ವೀಕ್ ಡೇಸ್ ಐ ಥಿಂಕ್ ನೋ ಒನ್ ವಿಲ್ ಬಿ ಹಿಯರ್.
ಆ್ಯಕ್ಚುಲಿ ನೀರಲ್ಲಿ ಇಳಿಬಾರ್ದು ಅಂದ್ಕೊಂಡೆ, ಬಟ್ ನೀರು ಬೀಳ್ತಾ ಇದ್ದಿದ್ದು ಫೋರ್ಸ್ಗೆ ಮತ್ತು ಇದ್ದಿದ್ದ ವೆದರ್ಗೆ ಇಳಿದಿರ ಇರೋಕ್ಕಾಗಲಿಲ್ಲ. ಆ್ಯಕ್ಚುಲಿ ಐ ಥಾಟ್ ನಾಟ್ ಟು ಗೆಟ್ ಇನ್ ಟು ವಾಟರ್. ಐ ಡಿಂಟ್ ಈವನ್ ಹ್ಯಾವ್ ಕ್ಲೋತ್ಸ್, ಎಕ್ಸ್ಟ್ರಾ ಕ್ಲೋತ್ಸ್, ಬಟ್ after seeing this waterfall and after seeing the force, I felt like I need to get into water and enjoy my time. ಸೊ ಫಾಲ್ಸಿಂದ ರಿಟರ್ನ್ ಆಗ್ತಾ ಇದ್ದೀನಿ. ಐ ಆಮ್ ರಿಟರ್ನಿಂಗ್ ಬ್ಯಾಕ್ ಫ್ರಮ್ ದ ಫಾಲ್ಸ್. ಸೊ ಜಸ್ಟ್ ಒನ್ ಅಡ್ವೈಸ್ ಈಸ್ just make sure you don't come here on weekends as far as you can, because this place is really crowded. ಆದಷ್ಟು ವೀಕೆಂಡ್ಸ್ ಬರೋಕ್ಕೆ ಹೋಗಬೇಡಿ, ತುಂಬ ಜನರು ಇರ್ತಾರೆ. ಮತ್ತು ಕಾರ್ ತರೋದಾದರೆ ತುಂಬ ದೂರ ನಡಿಬೇಕಾಗುತ್ತೆ. ಇಫ್ ಯು ಬ್ರಿಂಗ್ ಕಾರ್ ಯು ಹ್ಯಾವ್ ಟು ವಾಕ್ ಅಟ್ಲೀಸ್ಟ್ 3 to 4 kilometers.
So just keep that in mind and get enough of food or water. And please don't make this place as a garbage. ದಯವಿಟ್ಟು ಊಟ ನೀರು ಏನೇ ತಂದರೂ ಬಾಟ್ಲು ಬಿಸಾಕೋದು ಅಥವಾ ಊಟ ತಿಂದು ಅಲ್ಲಿ ಬಿಸಾಕೋದು ದಯವಿಟ್ಟು ಮಾಡಬೇಡಿ. ಜಾಗನ ಆದಷ್ಟು ನೀಟಾಗಿಡಿ, ಇಲ್ಲ ಅಂದರೆ ಈ ಪ್ಲೇಸ್ ಕೂಡ ಮತ್ತೆ ಬ್ಯಾನ್ ಆಗೋ ಸಾಧ್ಯತೆ ಇರುತ್ತೆ. Please keep this place as clean as you can. Don't throw garbage here and there, or else even this place might get banned in the near future. Thank you for watching. Stay tuned for more such videos.